ರಾಜ್ಯ ಸರ್ಕಾರ 300 ಕೋಟಿ ರೂಪಾಯಿ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು ಎಂದು ರೈತ ಹೋರಾಟಗಾರ ದಯಾನಂದ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು. ತೊಗರಿ ಬೆಳೆ ನೆಟೆ ರೋಗದಿಂದ ಹಾಳಾಗಿದ್ದು ಬೆಳೆಗೆ ಸರ್ಕಾರ ಪರಿಹಾರ ನೀಡಬೇಕು. ಒಂದು ವೇಳೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ನಮ್ಮ ಹೋರಾಟ ನಿರಂತರ ಮಾಡಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅವಣಮೇಕೆರಿ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂದರೆ, ಕಲಬುರಗಿಯಲ್ಲಿ ನಾವೇನು ಒಂದು ದೊಡ್ಡ ಗಾತ್ರದ ಹೋರಾಟ ಏನು ಮಾಡಿದ್ವಿ, ಅತ್ಯಂತ ಯಶಸ್ವಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಕೂಡ ಸೇರಿಸಿದ್ವಿ. ನಮಗೆ ಇನ್ನೂ ಪರಿಹಾರ ದುಡ್ಡಾಗಲಿ ಇನ್ನಿಷ್ಟು ಕೆಲವು ಅಂದರೆ 300 ಕೋಟಿ ರೂಪಾಯಿಯನ್ನು ಉಳಿದಿರ್ತಕ್ಕಂಥ ಹಣವನ್ನು ನಾಳೆ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬರೋದ್ರಿಂದ ಆ 300 ಕೋಟಿನೂ ಕೂಡ ಈ ರೈತರಿಗೆ ಬಿಡುಗಡೆ ಮಾಡಲಿ ಅಂತಕ್ಕಂಥದ್ದು ಒತ್ತಾಯ ಮತ್ತು ವಿನಂತಿನೂ ಕೂಡ ಇರ್ತದೆ. ಯಾಕಪ್ಪ ಅಂದರೆ ಆ ಟೈಮ್ನಲ್ಲಿ ನಮಗೆ ಸಕಾರಾತ್ಮಕವಾಗಿ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಶರಣಪ್ರಕಾಶ್ ಪಾಟೀಲ್ರಾಗಲಿ ಮತ್ತು ಅಲ್ಲಿ ಶಾಸಕರು, ಯಾವುದೇ ಶಾಸಕರು, ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್, ಎಲ್ಲರೂ ಕೂಡ ನಮಗೆ ಸಂಪೂರ್ಣವಾದಂಥ ಬೆಂಬಲ ಮಾಡಿ ಈ ರೈತರಿಗೆ ಸಹಕಾರ ಮಾಡಬೇಕಂತಕ್ಕಂಥ ಸರ್ಕಾರದಲ್ಲಿ ಒತ್ತಾಯನೂ ಕೂಡ ಮಾಡಿದರು. ಹಾಗಾಗಿ ಆ ನಿಟ್ಟಿನಲ್ಲಿ ಉಳಿದಿರ್ತಕ್ಕಂಥ ಹಣ ನಮಗೆ 677 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು NDRF ಇರ್ಬೋದು ಮತ್ತು ಇನ್ಶೂರೆನ್ಸ್ ಇರ್ಬೋದು. ಬಹುಶಃ ನಮಗನಿಸಿದ ಮಟ್ಟಿಗೆ ತಿಳಿದಿಲ್ಲ, ಪರಿಹಾರನೇ ಇನ್ನೂ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಅದು ಪರಿಹಾರ ಅಲ್ಲ, ಇನ್ಶೂರೆನ್ಸ್ ಅಂತಕ್ಕಂಥದ್ದು. ಇನ್ಶೂರೆನ್ಸ್ ಅಂದರೆ ನಾವು ಕಟ್ಟಿರ್ತಕ್ಕಂಥ ದುಡ್ಡು ಬಂದಿರತಕ್ಕಂಥ ಅನ್ನಿಸ್ತದೆ. ಹಾಗಾಗಿ ಅದೇನಾದರೂ ಇರ್ಬೋದು, ಕೊಟ್ಟಿದ್ರಿ, ತಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಇನ್ನು ವಿಮೆ ರಹಿತ ತೊಗರಿ ಬೆಳೆಗಾರ ನೆಟ್ಟೆ ಹೋಗಿರ್ತಕ್ಕಂಥದ್ದು, ಆ ವಿಷಯ ಬಂದಾಗ ಇನ್ನೂ 300 ಕೋಟಿ ರೂಪಾಯಿ ಪರಿಹಾರ ಈ ಜಿಲ್ಲೆಯ ರೈತರಿಗೆ ಕೊಡಬೇಕಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ ಇದೆ. ಇನ್ನೊಂದು ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆ ಬೆಳೆಗಾರರಿಗೆ GI ಟ್ಯಾಗ್ ಪಹಣಿ ಇದ್ದವರಿಗೆ ರೈತರ ಮಾನ್ಯತೆ ನೀಡಬೇಕು. ಯಾರಿಗೆ ಪಹಣಿ ಇದೆ GI ಟ್ಯಾಗ್ ಅವ್ರು ಸ್ವತಃನೇ ಮಾಡಿಸ್ಬೇಕು. GI ಟ್ಯಾಗ್ ಅಂದ್ರೆ ಗೊತ್ತಾಗಿಲ್ಲ, ಬಹುಶಃ ಸರ್ಕಾರನೇ ಗೊತ್ತು ಮಾಡಬೇಕು. ಸಾಮಾನ್ಯವಾಗಿ ಅಲ್ಲಿ ಗೊತ್ತದ. GI ಟ್ಯಾಗ್ ಅಂದ್ರೆ ಅತ್ಯಂತ ಪ್ರಮುಖವಾದಂಥ ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿ ಇರೋದ್ರಿಂದ, ಅದರಲ್ಲಿ ಶಕ್ತಿಯುತವಾಗಿರ್ತಕ್ಕಂಥ ತೊಗರಿ ಇರೋದ್ರಿಂದ GI ಟ್ಯಾಗನ್ನು ಸರ್ಕಾರೇ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ತೊಗರಿಗೆ ಬೆಂಬಲ, ಕನಿಷ್ಠ ಬೆಂಬಲ ಬೆಲೆ ಭಾಳಷ್ಟು ಸಾರಿ ಕೇಳ್ತಾ ಇದ್ದೀವಿ. ಇವತ್ತು ರೈತ ಸಂಘಟನೆಯವರು ಎಲ್ಲರೂ ಕೂಡ 10,000 ಕೊಡ್ರಿ, 12,000 ಕೊಡ್ರಿ. ಇವತ್ತಿನ ಪರಿಸ್ಥಿತಿ ರೈತನ ಏನಂದರೆ 6,200, 6,300 ರೂಪಾಯಿ ತೊಗರಿ ಬೆಲೆ ಅದ. ನಾವು ಖರ್ಚು ಎಷ್ಟು ಬರುತ್ತಂದ್ರೆ ಅದಕ್ಕೆ ಆ ವೈಜ್ಞಾನಿಕ ಪದ್ಧತಿಯನ್ನು ಕೊಡ್ರಿ ಅಂತಕ್ಕಂಥ 10 ವರ್ಷದಿಂದ ನಾವು ಬೇಡ್ತಾ ಇದ್ದೀವಿ. ಅದನ್ನು ಆಗ್ತಾಯಿಲ್ಲ. ಖಡಾಖಂಡಿತವಾಗಿ ನಾವೇನು ಹೇಳ್ತಾ ಇದ್ದೀವಿ, ಕನಿಷ್ಠ ಬೆಂಬಲ ಬೆಲೆ ಅನ್ನೋದು 10,000 ಆಗಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದೋದ್ಮೇಲೆ ಇದನ್ನು ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯನೂ ಇದೆ. ಹಾಗಾಗಿ ಮುಂದಿನ ವರ್ಷ ನೆಟ್ಟೆ ರೋಗ ಬರದಂತೆ ಮುಂಜಾಗ್ರತೆ ಇಲ್ಲಿ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಎಲ್ಲನೂ ಇದೆ. ಇಲ್ಲಿ ತಜ್ಞರು, ಡಾಕ್ಟರ್ಸು, ಅತ್ಯಂತ ವಿದ್ವಾಂಸರಿದ್ದಾರೆ. ಮುಂಜಾಗ್ರತೆ ಕ್ರಮ ಅನ್ನೋದು ರೈತರಿಗೆ ವಹಿಸ್ಕೊಡ್ಬೇಕು ಅಂತಕ್ಕಂಥದ್ದು. ನೀವು ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು ಆಗ್ತದೆ ಗೊತ್ತಿಲ್ಲ, ಆದರೆ ಈ ರೈತರನ್ನ ಹಾಳಾಗಬಾರ್ದು ಅಂತಕ್ಕಂಥ ವಿಚಾರ ತಮ್ಮಲ್ಲಿ ಮಾನವತೆ ದೃಷ್ಟಿಯಿಂದ ಆದರೂ ಇರಬೇಕು ಅಧಿಕಾರಿಗಳ ಬಳಿ ಅನ್ನತಕ್ಕಂಥ ನಂದು ಒತ್ತಾಯ. ಹಾಗಾಗಿ ತಾರತಮ್ಯ ಈ ಇನ್ಶೂರೆನ್ಸ್ದಲ್ಲಿ 2024-2025ರಲ್ಲಿ ಇನ್ಶೂರೆನ್ಸಲ್ಲಿ ತಾರತಮ್ಯ ಏನಾಗ್ತದೆ ಅದು ಆಗಬಾರ್ದು. ತಾರತಮ್ಯ ಅಂದರೆ ನಾವು ಕಟ್ಟಿರ್ತಕ್ಕಂಥ ದುಡ್ಡು ಅಲ್ಲಿ 2,000, 3,000 ಬರ್ತದೆ. ನಾನಿವತ್ತು 1 ಎಕರೆಗೆ 315 ರೂಪಾಯಿ ಕಟ್ಟಿದ್ದೀನಿ ಅಂತ ತಿಳ್ಕೊಡಿ ಸರಾಸರಿ ತೊಗರಿ. ನಾವು ಒಂದು 10 ಎಕರೆದಾಗ ಎಷ್ಟು ರೊಕ್ಕ ಆಗ್ತದೆ, 3,000 ಚಿಲ್ಲರ್ ಆಗ್ತದೆ. ಇದು ಕಟ್ಟರೂ ಕೂಡ ಅದಕ್ಕೆ ಸಿಗತಕ್ಕಂಥದ್ದು ಬೆಲೆ ಸಿಗ್ತಾ ಇಲ್ಲ. ಅದು ಇನ್ಶೂರೆನ್ಸ್ ಎಲ್ಲೋ ಅದಕ್ಕೊಂದು 2,000, 3,000 ಕೊಡೋದು ಬಿಡೋದು. ಹಾಗೆ ಯಾಕೆ ಆಗ್ತದೋ ಗೊತ್ತಿಲ್ಲ. ಅವ್ರೇನು ಹೇಳ್ತಾರೆ, ನೀವು ಕಟ್ಟಿದ 20 ದಿವಸಿಗೆ 40 ದಿವಸಿಗೆ ಮಾತ್ರ ಅದು ಹಾಳಾಗಿರ್ತಕ್ಕಂಥದ್ದು GPS ಮಾಡಿಕಿಸಿನ ತೋರಿಸ್ರಿ ಅಂತಕ್ಕಂಥದ್ದು. ಅವ್ರು ಒಂದೊಂದು ಸಾರಿ ಏನದ ನೀರು ನಿಂದಿರ್ತಾವ್ರಿ, 15 ದಿವಸ 20 ದಿವಸ ನೀರು ನಿಂದಿರ್ತದೆ. ಅದು ಒಣಗಿದ ನಂತರ ಒಂದು 2-3 ದಿವಸನಾಗ ಒಣಗಿ ನಿಂತದ, ಗಾಳಿಲತ್ತು ಒಣಗಿ ಬರ್ತದೆ ತೊಗರಿ. ನೀರು ಒಣಗಿದ ನಂತರ, ನೀರಿದ್ದಾಗ ಅದು ಒಣಗಲ್ಲ, ಸ್ವಲ್ಪದ ಗಾಳಿ ಆಡ್ತಂದ್ರೆ ಒಣಗ್ತದೆ. ಹೀಗೆಲ್ಲ ತಾರತಮ್ಯ ಇರೋದ್ರಿಂದ ಆ ಅಧಿಕಾರಿಗಳು ಸವಿಸ್ತಾರವಾಗಿ ಅದರ ಬಗ್ಗೆ ಜ್ಞಾನ ಅಳವಡಿಸ್ಕೊಂಡು ನಮಗೆ ಸಿಗತಕ್ಕಂಥ ಸೌಕರ್ಯ ಸಿಗಲಿ ಅಂತಕ್ಕಂಥದ್ದು ಈ ಒತ್ತಾಯವನ್ನು ಇವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಬರೋದ್ರಿಂದ ಇವೆಲ್ಲವನ್ನು ಘೋಷಣೆ ಮಾಡಲಿ ಅಂತಕ್ಕಂಥ ನಮ್ಮದು ಆಶಾಭಾವನೆ ಇಷ್ಟೇ.